Good morning, students. Welcome to Nidhi's Classroom. Today I am going to continue chapter ring theory. In this class, I discuss about some problems on subring. So, see the problems. The first problem is prove that the set 3z is equal to 3n such that n belongs to z is a subring of a ring z comma plus comma into. That means here you have to prove this set 3 into z. That means if we multiply the entire integer by 3, ಎಲ್ಲ ಇಂಟೀಜರ್ಸ್ನ 3 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು ಸೆಟ್ ಬರುತ್ತೆ ಆ ಸೆಟ್ನ ಸಬ್ರಿಂಗ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಎಂಟೈರ್ ಇಂಟೀಜರ್ಸ್ನ ನಾವು 3 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಂದರೆ 3 ಇಂಟೀಜರ್ಸ್ ಯಾವ್ಯಾವುದು ಝಡ್ಡಲ್ಲಿ ಏನೇನು ಬರುತ್ತೆ ಹೇಳಿ, 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 so on. Is it? So if we multiply these integers by 3, that gives, so ಏನು ಬರುತ್ತೆ 3 into 0 is 0, 3 into 1 3, 3 2s are 6, 3 3s are 9, like that, so on. So these are all the set contains 3z. So these are the elements of 3z. So this is the set 3z. 3z means if we multiply the entire integers by 3, that gives the set. ಸೊ ಇದನ್ನು ನಾವು ಸಬ್ರಿಂಗ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಯಾವುದಕ್ಕೆ ಅಂದರೆ ರಿಂಗ್ ಆಫ್ ಇಂಟೀಜರ್ಸ್ಗೆ. ಸೊ ಹೇಗೆ ಪ್ರೂಫ್ ಮಾಡೋದು, ಇದನ್ನು ನಾವು ಸಬ್ರಿಂಗ್ ಅಂತ ಹೇಳಿ ಹೇಗೆ ಪ್ರೂಫ್ ಮಾಡಬೇಕು ಅಂತ ಮತ್ತೆ ನಾನು ಹೇಳ್ತಾ ಇದ್ದೀನಿ. ಜನರಲ್ ಆಗಿ ಯಾವಾಗ ನಾವು ಇದನ್ನು ಪ್ರೂವ್ ಮಾಡಬೇಕು, ಇದು ಸಬ್ರಿಂಗ್ ಅಂತ ಹೇಳಬೇಕಾದ್ರೆ ಎಲ್ಲ ಎಲಿಮೆಂಟ್ಸ್ಗೂ ಅದು ಪ್ರೂವ್ ಆಗುತ್ತೆ, ಎಲ್ಲ ಎಲಿಮೆಂಟ್ಸ್ಗೂ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಬೇಕು. ಏನಾರ ಇನ್ ಕೇಸ್ ಆಗಲ್ಲ ಅನ್ನೋದಾದರೆ ಒಂದು ಎಕ್ಸಾಂಪಲ್ನ ಕೊಡಬೇಕು, ಯಾಕೆ ಆಗ್ತಿಲ್ಲ ಅದು ಅಂತ. ಸೊ ಇಲ್ಲಿ ನಾವು ಆಗತ್ತೆ, ಇಟ್ ಇಸ್ ಎ ಸಬ್ರಿಂಗ್ ಆಫ್ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಅಂತ ಹೇಳಿ ಪ್ರೂಫ್ ಮಾಡ್ತಿತ್ತು. ದಟ್ಸ್ ವೈ ನಾವಿಲ್ಲಿ ಜನರಲ್ ಆಗಿ ಪ್ರೂಫ್ ಮಾಡ್ತಾ ಹೋಗಬೇಕು. ಸೊ ಯಾವಾಗ ನಾವು ಸಬ್ರಿಂಗ್ ಅಂತ ಹೇಳ್ತೀವಿ, ವೆನ್ ಡು ಇಸ್ ಎ ನಾನ್ ಎಂಪ್ಟಿ ಸಬ್ಸೆಟ್ ಈಸ್ ಎ ಸಬ್ರಿಂಗ್. ಫಸ್ಟ್ ಆಫ್ ಆಲ್ ಇಲ್ಲಿ 3z ಅನ್ನೋದು ಸಬ್ಸೆಟ್ ಆಗಿದೆ, ಅದನ್ನ ಆಮೇಲೆ ನಾವು ನಾನ್ ಎಂಪ್ಟಿ ಅಂತ ಪ್ರೂಫ್ ಮಾಡಬೇಕು, ಅದು ಸೆಕೆಂಡ್ರಿ, ಅದು ನಾನು ಆಮೇಲೆ ಹೇಳ್ತೀನಿ. ಬಟ್ ನಾವು ಯಾವಾಗ ಒಂದು ನಾನ್ ಎಂಪ್ಟಿ ಸಬ್ಸೆಟ್ನ ಸಬ್ರಿಂಗ್ ಅಂತ ಹೇಳ್ತೀವಿ, ದ ನೆಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್, ನಾನೀಗ ಆಲ್ರೆಡಿ ಥಿಯರಮ್ನಲ್ಲಿ ಪ್ರೂಫ್ ಮಾಡಿದ್ದೀನಿ. ನೆಸರಿ ಸಫಿಷಿಯೆಂಟ್ ಕಂಡೀಷನ್ನ ಯಾವ ನಾನ್ ಎಂಪ್ಟಿ ಸಬ್ಸೆಟ್ ಆ ನೆಸರಿ ಮತ್ತು ಸಫಿಷಿಯೆಂಟ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೋ ಆ ನಾನ್ ಎಂಪ್ಟಿ ಸಬ್ಸೆಟ್ನ ನಾವು ಸಬ್ರಿಂಗ್ ಅಂತ ಹೇಳ್ತೀವಿ. ಹಾಗಿದ್ರೆ ನೆಸರಿ ಮತ್ತು ಸಫಿಷಿಯೆಂಟ್ ಕಂಡೀಷನ್ ಏನು, ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎಸ್, ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್, ಆ್ಯಂಡ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎಸ್, ಎ ಇಂಟು ಬಿ ಬಿಲಾಂಗ್ಸ್ ಟು ಎಸ್. If any non-empty subset satisfies these two conditions, then clearly we say that non-empty subset is a subring. So ಯಾವ ಒಂದು non-empty subset ಅವೆರಡೂ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡುತ್ತೋ ಆ ಒಂದು non-empty subsetನ ನಾವು ಸಬ್ರಿಂಗ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ನಾವು ಪ್ರೂಫ್ ಮಾಡಬೇಕಾದ್ರೆ ಎಲ್ಲ ಪ್ರಾಬ್ಲಮ್ಸ್ನು ಅದೇ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಪ್ರೂಫ್ ಮಾಡ್ತಾ ಹೋಗ್ತೀವಿ. ಆಯ್ತಾ, ಫಸ್ಟ್ ಇಲ್ಲಿ ಏನೇನು ಪ್ರೂಫ್ ಮಾಡಬೇಕು, ಹೇಗೆ ಪ್ರೂಫ್ ಮಾಡ್ತೀನಿ ಅಂತ ಫಸ್ಟ್ ನೋಡಿ. ಈ 3z ಅನ್ನೋ ಸೆಟ್ಟು ನಾನ್ ಎಂಪ್ಟಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಇಟ್ ಇಸ್ ಅ ಸಬ್ಸೆಟ್ ಆಫ್ z, ನೋ ಡೌಟ್ ಅದು 100% ಆಗಿರುತ್ತೆ. ನೆಕ್ಸ್ಟ್ ನಾನೇನಂತ ಪ್ರೂಫ್ ಮಾಡಬೇಕು, ಅದನ್ನು ನಾನ್ ಎಂಪ್ಟಿ ಅಂದರೆ ಅದರಲ್ಲಿ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಇದೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅದಾದಮೇಲೆ ಈ 3z ಅಲ್ಲಿರುವಂಥ 2 ಎಲಿಮೆಂಟ್ನ ಚೂಸ್ ಮಾಡಿ ಎ ಮೈನಸ್ ಬಿ ಫಾರ್ಮೆಟ್ನಲ್ಲಿ ಬಿಲಾಂಗ್ಸ್ ಟು ಅಂತ ಹೇಳಿ ಪ್ರೂಫ್ ಮಾಡ್ಕೊಳ್ಬೇಕು. ಆಮೇಲೆ ಎ ಇಂಟು ಬಿ ಆ ಕಂಡೀಷನ್ನ ಪ್ರೂವ್ ಮಾಡಬೇಕು, ಅವೆರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು, ಆಗ ಅದನ್ನು ಸಬ್ರಿಂಗ್ ಅಂತ ಹೇಳ್ಬೋದು. ಓಕೆನಾ, ಫೈನ್. ಸೊ ಕ್ಲಿಯರ್ಲಿ ಅಬ್ಸರ್ವ್ ಹಿಯರ್, ಕ್ಲಿಯರ್ಲಿ 0 ಇಸ್ ಆನ್ ಇಂಟೀಜರ್. ಇಸ್ ಇಟ್? 0 ಅನ್ನೋದು ಒಂದು ಇಂಟೀಜರ್, ಹೌದಲ್ವಾ? ಸೊ ಇಫ್ ವಿ ಮಲ್ಟಿಪ್ಲೈ ದಿಸ್ 0 ಬೈ 3 into 0 ಈಸ್ ಈಕ್ವಲ್ ಟು 0, ದಟ್ ಈಸ್ ಪ್ರೆಸೆಂಟ್ ಇನ್ 3z. ಅಂದರೆ 3z ಅಲ್ಲಿ ನೋಡಿ, 3z ಅಲ್ಲಿ ಏನಿರುತ್ತೆ ಎಲಿಮೆಂಟ್ಸ್ ಅಂದರೆ ಇಂಟೀಜರ್ನ 3 ಇಂದ ಮಲ್ಟಿಪ್ಲೈ ಮಾಡಿದಾಗ ಬರೋ ಅಂಥದ್ದೆಲ್ಲ 3z ಅಲ್ಲಿ ಇರುತ್ತೆ. ಸೊ 0 ಇಸ್ ಆನ್ ಇಂಟೀಜರ್, ಆ 0ನ ನಾನು 3 ಇಂದ ಮಲ್ಟಿಪ್ಲೈ ಮಾಡಿದಾಗ ರಿಸಲ್ಟೆಂಟ್ ಏನು ಬಂತು, 0 ಬಂತು. ಅದು ಯಾವ ಫಾರ್ಮೆಟಲ್ಲಿ ಇದೆ ಅಂದರೆ 3z ಫಾರ್ಮೆಟಲ್ಲೇ ಇದೆ, ಅದು 3z ಅಲ್ಲಿ ಇರುತ್ತೆ. ಇದು 3z ಅಲ್ಲಿ ಫಾರ್ಮೆಟ್ನಲ್ಲಿ ಇರೋದ್ರಿಂದ ಅದು 3z ನಲ್ಲಿ ಇರುತ್ತೆ. ಸೊ ಅಲ್ಲಿ 3z ಅಲ್ಲಿ 0 ಅನ್ನೋದೊಂದು ಎಲಿಮೆಂಟ್ ಇದೆ ಅಂತ ಅರ್ಥ. ಸೊ ಈ 0 ಅನ್ನೋ ಒಂದು ಎಲಿಮೆಂಟು 3z ಅಲ್ಲಿ ಇದೆ ಅಂತ ಹೇಳಿದ್ಮೇಲೆ 3z ಅನ್ನೋದೇನಾಯಿತು, ನಾನ್ ಎಂಪ್ಟಿ ಆಯಿತು. ಇಟ್ ಇಸ್ ಅ ಸಿಂಬಲ್ ಆಫ್ ಎಂಪ್ಟಿ ಸೆಟ್. 5 ಅನ್ನೋದು ಎಂಪ್ಟಿ ಸೆಟ್ನ ಸಿಂಬಲ್ಲು. ದಟ್ ಈಸ್ ನಾಟ್ ಈಕ್ವಲ್ ಟು 5 ಅಂದರೆ
ಅದು ಎಂಟಿ ಸೆಟ್ಗೆ ಈಕ್ವಲ್ ಅಲ್ಲ, ಅಂದರೆ ಅದು ನಾನ್ ಎಂಟಿ ಅಂತ ಅದರ ಅರ್ಥ. ಸೊ ಹಾಗಾಗಿ 3z ಏನಾಯ್ತಿದ್ದು, ಇಟ್ ಇಸ್ ಎ ನಾನ್ ಎಂಟಿ. ಸೊ ನಾನ್ ಎಂಟಿ ಆಯಿತು ಅಂತ ಹೇಳಿದಾಗ ಯಾವುದಾದ್ರೂ 2 ಎಲಿಮೆಂಟ್ನ ಚೂಸ್ ಮಾಡ್ಬೋದು. ಸೊ ಹಾಗಾಗಿ ಫಾರ್ 3n, 3m ಆರ್ 3m, 3n ಅಂತ ಹೇಳೋಣ. 3m, 3n ಬಿಲಾಂಗ್ಸ್ ಟು 3z ಅಂತ. ಸೊ ಯಾಕೆ ಸರ್ 3m 3n ಅಂತ ಬರೆದ್ರಿ? 3z ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಯಾವ ಫಾರ್ಮೆಟಲ್ಲಿ ಇರುತ್ತೆ? 3 ಇಂಟು ಸಮ್ ಇಂಟೀಜರ್ ಫಾರ್ಮೆಟಲ್ಲಿ ಇರುತ್ತೆ. ಸೊ ಹಿಯರ್ ಫಾರ್ ಆಲ್ m, n ಆರ್ ದ ಇಂಟೀಜರ್ಸ್. ಆ ಇಂಟೀಜರ್ಸ್ನ ನಾವು 3ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೋ ಅದು 3z ಅಲ್ಲಿ ಇರುತ್ತೆ ಅಂತ ಬರ್ಕೊಂಡಿರೋದು. 3m ಮತ್ತು 3n ಎರಡೂ 3z ಅಲ್ಲಿ ಇರುತ್ತೆ. ಯಾಕೆಂದರೆ ಅದು ಇಂಟೀಜರ್ಸ್ನ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 3z ಅನ್ನೋ ಸೆಟ್ಟಲ್ಲಿ ಅವೆರಡು ಎಲಿಮೆಂಟ್ಸು ಇರುತ್ತೆ. ಸೊ ಕನ್ಸಿಡರ್, ಈಗ ನೋಡಿ ಇದು ನಾನು ತಗೊಂಡಿರೋದು ಹೇಗೆ ಅಂದರೆ ಇಟ್ ಈಸ್ ಲೈಕ್ a, b ಬಿಲಾಂಗ್ಸ್ ಟು s ಥರ. a, b ಬಿಲಾಂಗ್ಸ್ ಟು s ಆದರೆ a ಮೈನಸ್ b ಬಿಲಾಂಗ್ಸ್ ಟು s ಅಂತ ಹೇಳಿ ಪ್ರೂಫ್ ಮಾಡಬೇಕು. ದಟ್ಸ್ ವೈ ಐ ಕನ್ಸಿಡರ್ 3m ಮೈನಸ್ 3n. 3m ಮೈನಸ್ 3n ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಟೇಕ್ 3 ಔಟ್ಸೈಡ್, ದಟ್ ಗಿವ್ಸ್ 3 ಇಂಟು m ಮೈನಸ್ n. ಸೊ ನಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿದೆ, ಯಾವುದೇ 2 ಇಂಟೀಜರ್ಸ್ನ ತಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ ಅದು ಎಗೈನ್ ಏನಾಗಿರುತ್ತೆ? ಇಂಟೀಜರೇ ಆಗಿರುತ್ತೆ. ಸಬ್ಟ್ರಾಕ್ಷನ್ ಆಫ್ 2 ಇಂಟೀಜರ್ ಈಸ್ ಎಗೈನ್ ಅನ್ ಇಂಟೀಜರ್. ದಟ್ಸ್ ವೈ m ಮೈನಸ್ n ಅನ್ನೋದೇನೋ ಇಂಟೀಜರ್ ಅಂತ. 3 ಇಂಟು ಸಮ್ ಇಂಟೀಜರ್ ಅನ್ನೋದು ಎಲ್ಲಿರುತ್ತೆ? ಸೆಟ್ 3z ಅಲ್ಲಿ ಇರುತ್ತೆ. ಸೊ 3 ಇಂಟು m ಮೈನಸ್ n ಬಿಲಾಂಗ್ಸ್ ಟು 3z. ಅಂದರೆ 3m ಮೈನಸ್ 3n ಅನ್ನೋದೇನಾಯಿತು? 3z ಅಲ್ಲಿ ಇದೆ ಅಂತ ಹೇಳ್ದಂಗೆ ಆಯಿತು. ಸೊ ಅದರ ಅರ್ಥ ಏನಿದು? 3m ಮೈನಸ್ 3n ಅನ್ನೋದು ದಟ್ ಬಿಲಾಂಗ್ಸ್ ಟು 3z. ಇಲ್ಲೇನಾಗುತ್ತೆ? ಈ m ಮೈನಸ್ n ಅನ್ನೋದು ಇಂಟೀಜರ್ ಆಗಿರೋದ್ರಿಂದ 3 ಇಂಟು ಇಂಟೀಜರ್ ಅಂತ ಹೇಳ್ತಿದ್ದೀವಿ ಅಂದರೆ ಅದು ಸೆಟ್ 3z ಅಲ್ಲಿ ಇದ್ದೇ ಇರುತ್ತೆ ಅಂತ ಅರ್ಥ ಆಯ್ತಲ್ವಾ? ಸೊ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಎಗೈನ್ 3m ಇಂಟು 3n ಕನ್ಸಿಡರ್ ಮಾಡೋಣ. ಸೊ ದಟ್ ಈಸ್ ನಥಿಂಗ್ ಬಟ್ 3 ಇಂಟು 3mn ಅಂತ ಹೇಳಿ ಬರಿಬೋದು. ನೋಡಿ, m is an integer, n is an integer. The product of 2 integer is again an integer. 2 ಇಂಟೀಜರ್ನ ಆ್ಯಡ್ ಮಾಡಿದ್ರೆ ಇಂಟೀಜರೇ ಬರುತ್ತೆ, 2 ಇಂಟೀಜರ್ನ ಸಬ್ಟ್ರಾಕ್ಟ್ ಮಾಡಿದ್ರು ಇಂಟೀಜರೇ ಬರುತ್ತೆ, 2 ಇಂಟೀಜರ್ನ ಮಲ್ಟಿಪ್ಲೈ ಮಾಡಿದ್ರು ಇಂಟೀಜರೇ ಬರುತ್ತೆ. ಅದೇ 2 ಇಂಟೀಜರ್ನ ಡಿವೈಡ್ ಮಾಡಿದ್ರೆ ಇಂಟೀಜರಾರೋ ಬರ್ಬೋದು ಅಥವಾ ಇಂಟೀಜರ್ ಬರ್ದಲೇನಾರೋ ಇರ್ಬೋದು, ಬಟ್ ಪ್ರಾಡಕ್ಟ್ ಎಲ್ಲ ನಮಗೆ ಇಂಟೀಜರ್ ಬಂದೇ ಬರುತ್ತೆ. ಸೊ ಈ 3 ಇಂಟು 3m ಇಂಟು 3n ನಾನು 3 ಇಂಟು 3mn ಅಂತ ಹೇಳಿ ಬರೀಬೋದು. ಸೊ ಈ mn ಅನ್ನೋದು ಇಂಟೀಜರು, 3 ಅನ್ನೋದು ಇಂಟೀಜರು, ಟೋಟಲ್ ಇದಿಷ್ಟು ಏನಾಯಿತು? ಇಂಟೀಜರೇ ಆಯಿತು. ಸೊ 3 ಇಂಟು ಸಮ್ ಇಂಟೀಜರ್ ಅನ್ನೋದು ಎಲ್ಲಿರುತ್ತೆ? ದಟ್ ಈಸ್ ಪ್ರೆಸೆಂಟ್ ಇನ್ ದ ಸೆಟ್ 3z. ಸೊ ಅದರ ಅರ್ಥ ಏನು? 3m ಇಂಟು 3n ಬಿಲಾಂಗ್ಸ್ ಟು 3z ಅಂತ ಹೇಳಲಾಗ ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ಫಸ್ಟ್ ಒನ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಒನ್ ಕಂಡೀಷನ್. From 1 and 2, 3z is a subring of z comma plus comma into. So 3z set of all integers ಗೆ ಏನಾಗಿರುತ್ತೆ? ಸಬ್ರಿಂಗ್ ಆಗಿರುತ್ತೆ. ಯಾಕೆ ಅಂತ ಅರ್ಥ ಆಯ್ತಾ ಇದು? ಸೊ ಇದು ಪ್ರಾಬ್ಲಮ್. ಸೊ ಆಸ್ ಇಟ್ ಈಸ್ ಸೆಕೆಂಡ್ ಪ್ರಾಬ್ಲಮ್ 2z ಅಂತ ಇದೆ, 3 ಬದಲು 2z ಇದೆ, ಅದನ್ನು ಹೋಮ್ವರ್ಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಾ ಹೇಳಿದ್ದು? ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಪ್ರೂವ್ ದಟ್ ದ ಸೆಟ್ S is equal to AB00 for all A, B belongs to Z is a subring of a ring 2x2 matrices over the integer Z, plus, into. So here this set S contains the elements of 2x2 matrices. ಅಂದರೆ ಇದರಲ್ಲಿ 2x2 matrices 2 ರೋ 2 ಕಾಲಮ್ ಇರೋವಂಥ ಮ್ಯಾಟ್ರಿಸಸ್ಗಳ ಸೆಟ್ಟಿಗೆ ಇದು ಸಬ್ಸೆಟ್. ಯಾವುದು? ಎಸ್ ಅನ್ನೋದು. ಸೊ ಆ ಎಸ್ ಅನ್ನೋ ಸೆಟ್ಟಲ್ಲಿ ಯಾವ ಫಾರ್ಮೆಟಲ್ಲಿ ಇರುತ್ತೆ ಎಲಿಮೆಂಟ್ಸ್ ಅಂದರೆ, ಫಸ್ಟ್ ರೋ ಪೂರ್ತಿ ನಿಮಗೆ ಇಂಟೀಜರ್ಸ್ ಬರುತ್ತೆ, ಸೆಕೆಂಡ್ ರೋನಲ್ಲಿ 0 ಇರುತ್ತೆ. ಅರ್ಥ ಆಗ್ತಾ ಇದೆಯಾ ಸರ್? ಫಸ್ಟ್ ರೋನಲ್ಲೂ ಪೂರ್ತಿ 0 ಬರ್ಬೋದಾ ಸರ್? ಅಫ್ಕೋರ್ಸ್ ಬರ್ಬೋದು. ಎನಿ ಇಂಟೀಜರ್ ಅಂತ ಹೇಳಿದ್ದಾರೆ. ಫಸ್ಟ್ ರೋನಲ್ಲಿ ಪೂರ್ತಿ ನಿಮಗೆ ಏನು ಬೇಕಾರ ಇಂಟೀಜರ್ ಬರ್ಬೋದು. 0 ನಾರ ಬರ್ಬೋದು, 1, 2, -1, -2, -3, -5, ಎನಿಥಿಂಗ್ ಏನಾರ ಎನಿ ಇಂಟೀಜರ್ಸ್ ನಿಮಗೆ ಫಸ್ಟ್ ರೋ ಬರ್ಬೋದು. ಸೆಕೆಂಡ್ ರೋ ಮಸ್ಟ್ ಬಿ 0. ಸೆಕೆಂಡ್ ರೋ ಪೂರ್ತಿ ನಿಮಗೆ 0ನೇ ಆಗಿರಬೇಕು. ಆ ಥರ ಇರೋವಂಥ ಸೆಟ್ನ ಸೆಟ್ ಎಸ್ ಅಂತ ಹೇಳಿ ಕರೆದಿರೋದು. ಆ ಸೆಟ್ ಎಸ್ ಅನ್ನೋದು ಸಬ್ರಿಂಗ್ ಆಫ್
2x2 ಮ್ಯಾಟ್ರಿಸಿಸ್. ಅದು ಹೇಗೆ 2x2 ಮ್ಯಾಟ್ರಿಸಿಸ್ ಅಂದ್ರೆ ಆ ಮ್ಯಾಟ್ರಿಸಿಸ್ ನಲ್ಲಿ ಬರುವಂತ ಎಲ್ಲಾ ಎಲಿಮೆಂಟ್ಸ್ ಇಂಟೀಜರ್ಸೇ ಆಗಿರಬೇಕು. ಆ ತರ ಇರುವಂತ 2x2 ಮ್ಯಾಟ್ರಿಸಿಸ್ ಅಂದ್ರೆ ಈಗ ಯಾವುದೋ ಒಂದು 2x2 ಮ್ಯಾಟ್ರಿಸಿಸ್ ಬರ್ದಿದ್ದೀನಿ ABCD ಅಂತ. ಸೊ ಈ ABCD 4 ಏನಾಗಿರುತ್ತೆ ಅಂದ್ರೆ ಇಂಟೀಜರ್ಸೇ ಆಗಿರುತ್ತೆ. ಸೊ ಇಂಟೀಜರ್ಸೇ ಇರುವಂತ 2x2 ಮ್ಯಾಟ್ರಿಸಿಸ್ ಏನಿರುತ್ತೋ ಅದಕ್ಕೆ ಇದು ಸಬ್ಸೆಟ್, ಇದನ್ನ ಸಬ್ರಿಂಗ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅಗೈನ್ ಸೇಮ್ ಕಾನ್ಸೆಪ್ಟ್, ಫಸ್ಟ್ ವಿ ಹ್ಯಾವ್ ಟು ಪ್ರೂವ್ ದಿಸ್ S is a non-empty. ಸೊ third one, that is solution. So first, clearly 0 belongs to Z. 0 is an integer, is it? So that's why 0 0 0 0. First row ಪೂರ್ತಿ 0 ತಗೊಂಡಿದ್ದೀನಿ, ಸೆಕೆಂಡ್ ರೋ 0 ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಬಿಲಾಂಗ್ಸ್ ಟು S. ಯಾಕೆಂದ್ರೆ ಫಸ್ಟ್ ರೋ ಪೂರ್ತಿ ಇಂಟಿಜರ್ ಇದೆ, ಸೆಕೆಂಡ್ ರೋ 0 ಫಿಕ್ಸ್ ಮಾಡಿದೀವಿ ಅಂದ್ರೆ ಅದು ಸೆಟ್ S ಅಲ್ಲಿ ಇರುತ್ತೆ. ಸೊ ದೇರ್ ಫೋರ್ S is a non-empty subset of 2x2 matrices over the integers. ಅರ್ಥ ಆಯ್ತಾ ನಾ ಹೇಳಿದ್ದು? ನಾವು ಸೊ ಅದು ನಾನ್ ಎಂಟಿ ಆಯ್ತು ಅಂತ ಹೇಳಿದ್ರೆ, ಸೊ ಫಾರ್ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಲೆಟ್ A is equal to A1 B1 0 0, B is equal to A2 B2 0 0 for all A1 B1 A2 B2 are all integers. ನೋಡಿ ಫಸ್ಟ್ ರೋ ಪೂರ್ತಿ ಇಂಟೀಜರ್ಸ್ನ ಚೂಸ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ರೋನಲ್ಲಿ ನಾನು 0ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರದ ಎಲಿಮೆಂಟ್ಸ್ ಎಲ್ಲಿರುತ್ತೆ? ಸೊ S ಅಲ್ಲಿರುತ್ತೆ. ಸೊ ಕ್ಲಿಯರ್ಲಿ A, B belongs to S. A and B are the set, sorry, elements of the set S. ಸೊ ಈಗ ಏನು ಮಾಡ್ತೀವಿ ಅಂದರೆ ಕನ್ಸಿಡರ್ A minus B ಕನ್ಸಿಡರ್ ಮಾಡೋದು. ಸೊ ಯಾಕೆ ಸರ್? ಅಗೈನ್ ಸಬ್ರಿಂಗ್ ಅಂತ ಹೇಳಬೇಕಂದ್ರೆ A minus B belongs to S, ಆಮೇಲೆ A into B belongs to S ಅಂತ ಪ್ರೂಫ್ ಮಾಡಬೇಕಲ್ವಾ. ಸೊ ಹಾಗಾಗಿ ಮ್ಯಾಟ್ರಿಕ್ಸ್ A ಈಸ್ A1 B1 0 0 ಮೈನಸ್ ಮ್ಯಾಟ್ರಿಕ್ಸ್ B ಈಸ್ A2 B2 0 0. So if we multiply the corresponding elements of these two matrices, matrix subtraction ಅಂದ್ರೆ ಹಾಗೆ corresponding elements ನ ಏನು ಮಾಡ್ತೀವಿ? ಸಬ್ಟ್ರಾಕ್ಟ್ ಮಾಡ್ತೀವಿ. A1 minus A2, next B1 minus B2. So 0 minus 0 is 0, 0 minus 0 is 0. So this is belongs to yes, because A1 A2 ಅನ್ನೋದೇನೋ ಇಂಟೀಜರ್ಸ್, ಅವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಅಗೈನ್ ಇಂಟೀಜರೇ ಬರುತ್ತೆ. B1 B2 ಆರ್ ಆಲ್ಸೋ ಇಂಟೀಜರ್ಸ್, ಅವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಅಗೈನ್ ಇಂಟೀಜರೇ ಬರುತ್ತೆ. ಫಸ್ಟ್ ರೋ ಪೂರ್ತಿ ಇಂಟೀಜರ್ ಫಿಕ್ಸ್ ಆಯಿತು, ಸೆಕೆಂಡ್ ರೋಲ್ ಏನಿದೆ 0 ಇದೆ, ಹಾಗಿದ್ಮೇಲೆ ಅದು ಸೆಟ್ S ಅಲ್ಲಿ ಇದ್ದೇ ಇರುತ್ತೆ. A minus B belongs to S ಅಂತ ಹೇಳಿದಾಗ ಆಯ್ತು. ನೆಕ್ಸ್ಟ್ A into B. ಸೊ ಮ್ಯಾಟ್ರಿಕ್ಸ್ A is A1 B1 0 0, ಮ್ಯಾಟ್ರಿಕ್ಸ್ B is A2 B2 0 0. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಫಸ್ಟ್ ರೋ ಫಸ್ಟ್ ಕಾಲಮ್ A1 A2 A1 A2 B1 ಪ್ಲಸ್ B1 0 ಅಂತ ಬರೋದು. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ತೀವಿ, A1 A2 ಪ್ಲಸ್ B1 into 0, B1 into 0 is 0, so A1 A2 plus 0 means A1 A2 itself. Next first row second column, first row second column A1 B2 A1 B2 plus B1 into 0, B1 into 0 is 0, so A1 B2 ಮಾತ್ರ ಬರುತ್ತೆ. Next second row first column 0 into A2 is 0 plus 0 into 0 is 0, so totally 0. Second row second column 0 into B2 is 0 plus 0 into 0 is 0, so totally this is again present in S. So this is A into B, because first row ಪೂರ್ತಿ ಇಂಟೀಜರ್, ಪ್ರಾಡಕ್ಟ್ ಆಫ್ ಟು ಇಂಟೀಜರ್ ಈಸ್ ಅಗೇನ್ ಅನ್ ಇಂಟೀಜರ್, ನಾನು ಈಗ ತಾನೇ ಹೇಳ್ದೆ. ಸೊ ಹಾಗಾಗಿ ಫಸ್ಟ್ ರೋ ಪೂರ್ತಿ ಇಂಟೀಜರ್, ಸೆಕೆಂಡ್ ರೋ ಪೂರ್ತಿ 0ನೇ ಇದೆ ಅಂದರೆ ಅದು ಆಟೋಮೆಟಿಕಲಿ S ಇರುತ್ತೆ, S ಅಲ್ಲಿ ಇರುತ್ತೆ. ಸೊ ಫ್ರಮ್ 1 and 2 ಲಾಸ್ಟಲ್ಲಿ ಕನ್ಕ್ಲೂಡ್ ಮಾಡಬೇಕು,
ಎಸ್ ಇಸ್ ಅ ಸಬ್ರಿಂಗ್. ಅರ್ಥ ಆಯ್ತಾ? ಸಬ್ರಿಂಗ್ ಆಫ್ ಸೆಟ್ ಆಫ್ ಆಲ್ 2 x 2 ಮ್ಯಾಟ್ರಿಸಸ್ ಓವರ್ ದ ಇಂಟೀಜರ್ಸ್ ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕು ಲಾಸ್ಟಲ್ಲಿ. ಇದು ಹೇಳಿದ ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಟೇಕ್ ದಿಸ್ ಫೋರ್ತ್ ಒನ್ ಆಸ್ ಹೋಮ್ವರ್ಕ್. ಇದರಲ್ಲಿ ಫಸ್ಟ್ ಕಾಲಮ್ ಎ ಬಿ ಇದೆ, ಸೆಕೆಂಡ್ ಕಾಲಮ್ನಲ್ಲಿ 0 0 ಇದೆ. ಸೊ ಈ ಫಾರ್ಮೆಟಲ್ಲಿ, ಇದೇ ಫಾರ್ಮೆಟ್ನಲ್ಲೇ ಪ್ರೂಫ್ ಮಾಡ್ಕೊಳ್ಬೇಕು, ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೇಕು. ಸೊ ಅರ್ಥ ಆಯ್ತಾ ನಾ ಹೇಳಿದ್ದು? ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಶೋ ದಟ್ ದ ಸಬ್ಸೆಟ್ ಎಸ್ ಇಸ್ ಈಕ್ವಲ್ ಟು ಎ 0 ಬಿ ಸಿ such that ABC belongs to Z is a subring of ring of M2 of Z. M2 of Z in the sense set of all 2 x 2 matrices over the integer ಅಂತ. ಸೊ ಅಂದರೆ ಸೇಮ್ ನಾನು ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಏನು ಹೇಳಿದೆ ಅದೇ ಪ್ರಾಬ್ಲಮ್ ಥರ, ಲಾಸ್ಟ್ ಪ್ರಾಬ್ಲಮ್ ಥರನೇ ಸೇಮ್, ಬಟ್ ಇದು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಚೇಂಜ್ ಅಷ್ಟೇ. ನಾನು ಅರ್ಥ ಆಯ್ತಾ? ಸೊ AB00 ಇತ್ತಲ್ವಾ, ಅದ್ರ ಬದಲು ಇಲ್ಲಿ A0BC ಅಂದರೆ ಇದು ಒಂದು ಎಲಿಮೆಂಟ್ 0, ಮಿಕ್ಕಿದ್ದೆಲ್ಲ ಇಂಟೀಜರ್ಸೇ ಇರುತ್ತೆ. ಸೊ ಹೇಗೆ ಪ್ರೂಫ್ ಮಾಡ್ತೀವಿ ಅಂದರೆ, so fifth one, solution clearly 0 belongs to Z, as it is same procedure. So 0 0 0 0 belongs to S, therefore S is a non-empty. S is a non-empty subset of M2 of Z. ಸೊ M2 of Z ಗೆ ಅದು ನಾನ್ ಎಂಟಿ ಸಬ್ಸೆಟ್ ಆಗಿರುತ್ತೆ. ಸೊ ಇದು ಹೇಳಿದ ಅರ್ಥ ಇದಲ್ವಾ? ಇವು 3 ಇಂಟೀಜರು, ಇದು 0 ಫಿಕ್ಸ್ ಆಗಿರಬೇಕು. ಸೊ 0 ಇಸ್ ಅನ್ ಇಂಟೀಜರ್, ಹಾಗಾಗಿ ಅದು ಎಸ್ ಅಲ್ಲಿ ಇರುತ್ತೆ. ಸೊ ಅಗೈನ್ ಸೇಮ್ ಫಾರ್ಮೆಟ್, ಲೆಟ್ A is equal to A1 0 B1 C1 and B is equal to A2 0 B2 C2 for all A1 B1 C1 A2 B2 and C2 belongs to integers. Is it clear? So here A B belongs to, clearly A comma B belongs to yes, no doubt. Is it clear? Consider A minus B. A minus B is equal to, so A matrix A is A1 0 B1 C1 minus A2 0 B2 C2. So A minus B gives first corresponding element. Subtraction of the matrix means subtract the corresponding elements of the matrices. So that gives A1 minus A2. So 0 minus 0 is 0. Next B1 minus B2. C1 minus C2. Clearly this is present in yes. Again same concept, subtraction of two matrices, subtraction of two integer is again an integer. So this is an integer, 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 0 ಫಿಕ್ಸ್ ಆಗಿದೆ. ಅರ್ಥ ಆಯ್ತಾನ ಹೇಳಿದ್ದು? ಹಾಗಾಗಿ ಎಸ್ ಅಲ್ಲಿ ಇರುತ್ತೆ. ಅಗೈನ್ ಪ್ರಾಡಕ್ಟ್ A into B. ಸೊ ಮ್ಯಾಟ್ರಿಕ್ಸ್ A is A1 0 B1 C1 minus into A2 0 B2 C2. So product first row first column A1 A2 plus 0 into B2 is 0. So ಹಾಗಾಗಿ ಬರೆಯಕ್ಕೆ ಹೋಗಲ್ಲ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ A1 into 0 is 0 plus 0 into C2 is 0. So totally 0. Next second row first column B1 A2 plus C1 B2. Next second row second column B1 into 0 is 0 plus C1 into C2. So observe carefully. So first element is an matrix, first element is a integer and this element is also an integer, this one is also integer because the product of two integer is again an integer. ಇಲ್ಲೂ ಕೂಡ ಇವೆರಡರದು ಪ್ರಾಡಕ್ಟ್ ಇಂಟಿಜರ್, ಇವೆರಡರದು ಪ್ರಾಡಕ್ಟ್ ಇಂಟಿಜರ್, ಇದು ಇಂಟಿಜರ್, ಇದು ಇಂಟಿಜರ್. ದ ಅಡಿಷನ್ ಆಫ್ ಟು ಇಂಟಿಜರ್ ಇಸ್ ಅಗೇನ್ ಅನ್ ಇಂಟಿಜರ್.
these two are integers, C1 and C2 are integers. The product of C1 and C2 is again an integer, so that's why this is present in, yes, this is AB. So A minus B belongs to S and AB is also belongs to S, in the sense S is a subring of 2 cross 2 matrices, that means M2 of Z. ಅರ್ಥ ಆಯ್ತಾ ನಾ ಹೇಳಿದ್ದು? ಆಸ್ ಇಟ್ ಈಸ್ ಅದೇ ಥರನೇ ಎ ಬಿ 0 ಸೀನ್, ಸೊ ಆ 0 ಅನ್ನೋದು ಚೇಂಜ್ ಆಗಿದೆ, ಇದನ್ನ ಹೋಮ್ವರ್ಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇವತ್ತು ನಾನು ಏನು ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ ಅದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾರು ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.